ಎಲ್ಲರಿಗೂ ಚಿನ್ನ ತೊಗೋಬೇಕು ಅಂತ ಆಸೆ ಇರುತ್ತೆ. ಅಂದರೆ ಎಲ್ಲರಿಗೂ ಗೋಲ್ಡ್ ದಿನಾರ ಒಂದು ಇನ್ವೆಸ್ಟ್ ಮಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ಯಾವ ರೀತಿ ಮನಿನ ಕಲೆಕ್ಟ್ ಮಾಡಿ ಅದಕ್ಕೆ ಇನ್ವೆಸ್ಟ್ ಮಾಡಬೇಕು ಅಂತ ಕೆಲವರಿಗೆ ಗೊತ್ತಿರಲ್ಲ. ನಾನು ಇವತ್ತಿನ ವ್ಲಾಗ್ನಲ್ಲಿ ಬರೀ ಚಿನ್ನ ತೊಗೋಬೇಕು ಪ್ಲಸ್ ನಮಗೆ ದುಡ್ಡು ಸಿಗಬೇಕು, ಓಕೆನಾ. ಸೊ ಅದಕ್ಕೆ ಯಾವ ಒಂದು ರೆಮಿಡಿ ಅಂದರೆ ಯಾವ ಒಂದು ಟಿಪ್ಸ್ನ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಹೇಗೆ ನಾವು ತೊಗೋಬೋದು ಅಂತ ಸೊ ಈ ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಫುಲ್ ವಿಡಿಯೋನ ವಾಚ್ ಮಾಡಿ, ಸ್ಕಿಪ್ ಮಾತ್ರ ಮಾಡೋಕ್ಕೋಗ್ಬಿಡಿ. ಮಾಡಿದ್ರೆ ನಿಮಗೇನೂ ಅರ್ಥ ಆಗಲ್ಲ, ಓಕೆನಾ. ಸೊ ನಿಮಗೆ ಚಿನ್ನ ತೊಗೋಬೇಕು ಅಂದರೆ ಯಾವ ಮೆಥಡ್ ಮೂಲಕ ನೀವು ತೊಗೋಬೋದು ಗೋಲ್ಡನ್ನ ಇನ್ವೆಸ್ಟ್ ಮಾಡೋಕ್ಕೆ, ಮತ್ತು ನಿಮಗೆ ದುಡ್ಡು ಸಿಗಬೇಕಾದ್ರೆ ಹೆಂಗೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಬೆಳ್ಳಿದು ಕಾಯಿನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ಓಕೆನಾ. ಸೊ ಅದ್ರದ್ದು ಡೀಟೇಲಾಗೂ ತೋರಿಸ್ತೀನಿ, ಎಷ್ಟು ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ಫುಲ್ಲು ಡೀಟೇಲಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಹಾಗೆಯೇ ನಾನು ಯಾವ ಒಂದು ಬೆಳ್ಳಿ ಕಾಯಿನ್ನ ತೊಗೊಂಡೆ ಅಂತ ತೋರಿಸ್ತಾ ಇದ್ದೀನಿ ಇವಾಗ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನಾನೇನು ತೊಗೊಂಡೆ ಈ ಒಂದು ಮಂತ್ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ಕಳೆದ ಒಂದು ವ್ಲಾಗ್ನಲ್ಲಿ ಹೇಳಿದ್ದೆ ನಿಮಗೆ, ಅಂದರೆ ಗೋಲ್ಡ್ ಜ್ಯುವೆಲ್ರಿ ಇದರಲ್ಲಿ ಹೇಳಿದೆ ಅಲ್ಲ. ಸೊ ನಾವು ಹೇಗೆ ಬೆಳ್ಳಿ ಕಾಯಿನ್ಸ್ನ ಕಲೆಕ್ಟ್ ಮಾಡಿ ನಾವು ಏನು ಬೇಕಾದ್ರೆ ಅದ್ರದ್ದು ಗೋಲ್ಡಾರ ಪರ್ಚೇಸ್ ಮಾಡ್ಬೋದು, ಇಲ್ಲ ಅದನ್ನು ಕೊಟ್ಟುಬಿಟ್ಟು ನಮಗೆ ದುಡ್ಡು ಥರನೂ ಇಸ್ಕೋಬೋದು ಅಂತ ಹೇಳಿದ್ನಲ್ಲ. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ನಾನು ಏನು ತೊಗೊಂಡೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ನಾನು ಎಲ್ಲಿ ತೊಗೊಂಡೆ ಅಂದರೆ ಪೂಜಾ ಜ್ಯುವೆಲರ್ಸ್. ಆಲ್ರೆಡಿ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆಲ್ಲ, ನಾನು ಈ ಥರ ದೀಪಾವಳಿಗೂ ಒಂದು ತೊಗೊಂಬಂದಿದ್ದೆ. ಸೊ ಮೊನ್ನೆ ಹೋಗಿ ಈ ಥರದ್ದೊಂದು ತೊಗೊಂಬಂದೆ. ಸೊ ನಾನೇನು ಅಂದರೆ ಮಂತ್ಲಿ ಈ ಥರ ಒಂದು ಸ್ವಲ್ಪ ಕಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೋಲ್ಡ್ದು ಹಾಕೊಳ್ಳೋ ಚೀಟಿದು ಅದು ಬೇರೆ, ಏನಾರ ಚಿನ್ನದ ಏನಾರು ತೊಗೋಬೋದು. ಬಟ್ ಈ ಥರ ಕಾಯಿನ್ಸ್ನ ಕಲೆಕ್ಟ್ ಮಾಡಿ ಯಾವಾಗಾರ ರೇಟ್ ಜಾಸ್ತಿ ಆದಾಗ ನಾವು ಕೊಟ್ಟರೆ ನಮಗೆ ಅಮೌಂಟೂ ಸಿಗುತ್ತೆ, ದುಡ್ಡು ಸಿಗುತ್ತೆ. ಸೊ ಕೆಲವ್ರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಯಾಕೆ ಈ ವಿಡಿಯೋ ಮಾಡಬಾರ್ದು ಅನ್ನಿಸ್ತು. ಸೊ ಅದಕ್ಕೋಸ್ಕರ ಮಾಡ್ತಾ ಇರೋದು ಫ್ರೆಂಡ್ಸ್. ಸೊ ನೋಡಿ ಈ ಥರ, ಸೊ ನೋಡಿ ಲಕ್ಷ್ಮೀದಿರುತ್ತೆ, ತುಂಬ ಪ್ಯೂರ್ ಆಗಿರುವಂತಹ ಇದು ಸಿಲ್ವರ್ ಕಾಯಿನ್. ಸೊ ನೋಡಿ ಈ ಥರ ಇರುತ್ತೆ. ಸೊ ಇದ್ರದ್ದು ವಿಡಿಯೋನ ಫುಲ್ ನೋಡಿ, ಓಕೆನಾ. ಸ್ಕಿಪ್ ಮಾಡಿದೆ ನೋಡಿ, ಬಿಕಾಸ್ ನಾನು ಪ್ರತಿಯೊಂದು ಈ ಥರ ಕಾಯಿನ್ಸ್ದು ವೇಟ್ ಎಷ್ಟು ಮತ್ತು ದುಡ್ಡು ಎಷ್ಟು ಎಲ್ಲನೂ ಹೇಳ್ತಾ ಇದ್ದೀನಿ. ಸೊ ಕೆಲವರೆಲ್ಲ ಜಸ್ಟ್ ಅದನ್ನು ತೋರಿಸ್ಬಿಡ್ತಾರಲ್ವ, ನಾನು ಪ್ರತಿಯೊಂದ್ರದ್ದು ವೇಟ್ ಪ್ಲಸ್ ಪ್ರೈಸ್ ಎರಡೂ ಹೇಳೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ ಈ ವ್ಲಾಗು. ಸೊ ಹಾಗೆ ನೋಡಿ, ಬಿಕಾಸ್ ನೀವು ಈ ಥರದ್ದೆಲ್ಲ ಮಾಡ್ಕೋಬೋದಲ್ಲ, ಕಲೆಕ್ಟ್ ಮಾಡ್ಬೋದು, ಅದಕ್ಕೋಸ್ಕರ. ಸೊ ಇದೆಷ್ಟಿದೆ ಅಂದರೆ ಫ್ರೆಂಡ್ಸ್ 5 ಗ್ರಾಮ್ಸ್ ಬರುತ್ತೆ, ಅಂದರೆ 5 ಗ್ರಾಮು. ಸೊ ನಾನು ನಿಮಗೆ ದೀಪಾವಳಿನಲ್ಲಿ ಹೇಳಿದ್ದೆ ಅಲ್ಲ, ನಾನೊಂದು ಈ ಥರದೇ ಒಂದು ಬೆಳ್ಳಿ ಕಾಯಿನ್ನ ತೊಗೊಂಬಂದು ಇಟ್ಕೊಂಡೆ ಇದು 5 ಗ್ರಾಮ್ಸಲ್ಲಿ ಅಂತ. ಸೊ ಏನು ಗೊತ್ತಾ, 5 ಗ್ರಾಮ್ಗೆ ಇವಾಗ 150 ರೂಪಾಯಿ ಥರ ಆಗಿದೆ ಅಲ್ವಾ. ಸೊ ನಾನು ತೊಗೊಂಡಾಗ 171 ಎಷ್ಟು ಆಯಿತು, 171 181 ಆ ಥರ ಆಯಿತು. ಸೊ ಆವಾಗ ನನಗೆ ಮೇಕಿಂಗ್ ಚಾರ್ಜು ವೇಸ್ಟೇಜ್ ಎಲ್ಲ ಸೇರಿ ಒಂದು ಆಲ್ಮೋಸ್ಟ್ 1000 ರುಪೀಸ್ವರೆಗೂ ನಾನು ಪೇ ಮಾಡಿದ್ದೆ. ಯಾವುದಕ್ಕೆ? 5 ಗ್ರಾಮ್ಗೆ. ಸೊ ಇವಾಗ ಏನಾಗಿದೆ ಅಂದರೆ 150 ರೂಪಾಯಿ, 1 ಗ್ರಾಮ್ಗೆ 20 ರೂಪಾಯಿ ಥರ ಕಡಿಮೆ ಆಗಿದೆ. ಪ್ಲಸ್ ಅವರು ಶಾಪ್ನಲ್ಲಿ ಯಾವಾಗಲೂ ವಿಡಿಯೋ ಶೂಟ್ ಎಲ್ಲ ಮಾಡ್ತಾ ಇರ್ತೀನಲ್ವಾ. ಸೊ ಆಮೇಲೆ ದೀಪಾವಳಿ ಟೈಮ್ ಬೇರೆ, ಸೊ ಸ್ವೀಟ್ಸ್ ಎಲ್ಲ ತೊಗೊಂಡೋಗಿ ಅಂತ ಫೋನ್ ಮಾಡಿದ್ರು. ಸೊ ಹೋಗಿದ್ದೆ. ಸೊ ಆವಾಗ ಒಂದು 250 ರುಪೀಸ್ ನಂಗೆ ಡಿಸ್ಕೌಂಟ್ ಮಾಡಿಕೊಟ್ರು. ಸೊ ನನಗೆ ಇದೆಷ್ಟಕ್ಕೆ ಸಿಕ್ತು ಅಂದರೆ 750 ರುಪೀಸ್ಗೆ. ಸೊ ಕರೆಕ್ಟ್ ಪ್ರೈಸೇ ಹಾಕ್ಕೊಂಡಿದ್ದಾರೆ. ಅಂದರೆ ಮೇಕಿಂಗ್ ಚಾರ್ಜು ವೇಸ್ಟೇಜು ಎಲ್ಲ ಸೇರಿದ್ರೆ 5% ಹಿಡಿದು ಒಂದು ಅದೇ 5%ವರೆಗೂ ಅವರು ಮೇಕಿಂಗ್ ಚಾರ್ಜು ವೇಸ್ಟೇಜ್ ಆ್ಯಡ್ ಮಾಡ್ತಾರೆ. ಸೊ ನನಗದು ಉಳೀತು, ಓಕೆನಾ. ಸೊ ಆಲ್ಮೋಸ್ಟ್ ಒಂದು 200 ರುಪೀಸ್ವರೆಗೂ ನಂಗೆ ಉಳೀತು. ಸೊ ಇದು ನಾನು 750 ರುಪೀಸಿಗೆ ತಂದೆ, ದೀಪಾವಳಿಗೆ ತಂದಿದ್ದು 1000 ರುಪೀಸು. ಸೊ ನಾನು ಹೇಳಿದ್ನಲ್ಲ, ಕಡಿಮೆ ಇದ್ದಾಗ ನೀವು ತೆಗೆದಿಟ್ಕೊಂಬಿಡಿ. ಯಾಕಂದರೆ ಅವರು ನಾನು ಈ ಥರ ಜ್ಯುವೆಲ್ರಿ ಶಾಪಲ್ಲೆಲ್ಲ ನಾನು ವೀಡಿಯೋ ಮಾಡೋದ್ರಿಂದ ಸೊ ಅವರೆಲ್ಲ ಮಾತಾಡ್ಕೊತಿದ್ರು, ಡಿಸೆಂಬರ್ ಆದಮೇಲೆ ರೇಟ್ ಎಲ್ಲ ಮತ್ತೆ ಇನ್ಕ್ರೀಸ್ ಆಗುತ್ತೆ ಅಂತ, ಜಾಸ್ತಿ ಆಗಿಬಿಡುತ್ತೆ ಅಂತ. ಸೊ ಯಾವಾಗಲೂ ನೋಡಿ, ಇವಾಗಲೂ ನೋಡಿ, ಆ ಒಂದು ಗೋಲ್ಡ್ ಪ್ರೈಸ್ ಕಡಿಮೆ ಆಗಿಲ್ಲ ಅಲ್ವಾ. ಅಂದರೆ 10,000ದಿಂದ ಕೆಳಗಡೆ ಬರಲೇ ಇಲ್ಲ ಅದು. 11,250 ರೂಪಾಯಿ ಆ ಥರ ಸರೌಂಡಿಂಗ್, ಆ ಥರ ಇದರಲ್ಲೇ ಇದೆ ಅದು. ಸೊ ಅದಕ್ಕೆ ಹೇಳೋದು, ಯಾವಾಗಲೂ ಗೋಲ್ಡ್ ಮತ್ತು ಬೆಳ್ಳಿಗೆ ಇನ್ವೆಸ್ಟ್ ಮಾಡಿ. ಯಾಕಂದರೆ ಬೆಳ್ಳಿದು ಪ್ರೈಸ್ ಇದಕ್ಕಿದ್ದಂಗೆ ಜಾಸ್ತಿ ಆಗಿಬಿಡುತ್ತೆ. ಸೊ 1 ಗ್ರಾಮ್ಗೆ 1000 ರುಪೀಸ್ ಆದರೆ ಅವಾಗ ಅನ್ಕೋತೀವಿ ಮುಂಚೆನೇ ತೊಗೊಂಡು ಇಟ್ಕೋಬೋದಿತ್ತಲ್ಲ ಅಂತ. ಸೊ ಇವಾಗ ಕಡಿಮೆ ಆಗಿದೆ, ಅದಕ್ಕೆ ಹೇಳ್ತಾ ಇರೋದು. ಸೊ 750 ರುಪೀಸ್ವರೆಗೂ ಸಿಗುತ್ತೆ ಫ್ರೆಂಡ್ಸ್, ನೀವು ಟ್ರೈ ಮಾಡಿ, ಓಕೆನಾ. ಸೊ 5 ಗ್ರಾಮ್ಗೆ 750 ರುಪೀಸ್ ಕೊಟ್ಟೆ ನಾನು. ಎಲ್ಲಿ ತೊಗೊಂಡೆ ಅಂದರೆ ಪೂಜಾ ಜ್ಯುವೆಲರ್ಸ್. ಸೊ ನೋಡಿ ಇಲ್ಲಿ
ಓಕೆನಾ. ಅದ್ರ ಜೊತೆಗೆ ನಾನು ಇದು ದೀಪಾವಳಿ ಟೈಮಲ್ಲೇ ತೊಗೊಂಡಿದ್ದು, ನಾನು ತೋರಿಸಿರಲಿಲ್ಲ ಅಷ್ಟೇ. ಸೊ ನೋಡಿ, ಈ ಥರ ಒಂದು ಇದ್ರದ್ದು ಫ್ರೂಟ್ಸ್ ಇಡೋ ಅಂತ ಒಂದು ಬೌಲ್ನ ನಾನು ತೊಗೊಂಡಿದ್ದೀನಿ. ಅಂದರೆ ಹಣ್ಣುಗಳಿಡೋದು ದೇವ್ರ ಹತ್ರ. ಸೊ ಇದ್ರ ಮೇಲೆ ಹಿಂಗೆ ಏನಾರ ಒಂದು ಫ್ರೂಟ್ನ ಇಟ್ಟು ಡೈಲಿ ಪ್ರೇ ಮಾಡೋದ್ರಿಂದ ತುಂಬ ಒಳ್ಳೆಯದು. ಸೊ ನಾವು ನೀರು ಇಡ್ತೀವಲ್ವ, ಬೆಳ್ಳಿದು ಒಂದು ಉದಾಹರಣೆ ಇದಿರಲ್ಲ, ಅಂದರೆ ಒಂದು ಗ್ಲಾಸ್ ಥರದಲ್ಲಿ ನೀರು ಇಡ್ತೀವಿ ಅಲ್ವಾ. ಸೊ ಅದೇ ಥರ ಒಂದು ಬಟ್ಲಲ್ಲಿ ಚಿಕ್ಕದು ತೊಗೊಳ್ಳಿ, ಯಾವುದಾರ ಇದಕ್ಕಿಂತ ಚಿಕ್ಕ ಸೈಜು ಸಿಗುತ್ತೆ, ಆಧಾರ ತೊಗೋಬೋದು. ಇಲ್ಲ ಪುಟ್ಟು ಪ್ಲೇಟ್ ಬರುತ್ತೆ ನೋಡಿ, ಪ್ಲೇಟ್ ಮೇಲೂ ಒಂದು ಫ್ರೂಟ್ ಇಡಿ. ಹಾಗೆ ನೀವು ಮಾಮೂಲಿ ಸ್ಟೀಲ್ ಪ್ಲೇಟು ಹಿತ್ತಾಳೆದಲ್ಲಿ ಇಡೋದಕ್ಕಿಂತ ಈ ಥರ ಬೆಳ್ಳಿನಲ್ಲಿ ಚಿಕ್ಕ ಚಿಕ್ಕ ಸಾಮಾನೇ ಒಂದು ಕಲೆಕ್ಟ್ ಮಾಡ್ಕೊಂಬನ್ನಿ. ಬಿಕಾಸ್ ಇದೇನು ಅಂದರೆ ಲಕ್ಷ್ಮೀದು ಶುಕ್ರ ದೆಸೆನ ನಿಮ್ಗೆ ಇಂಪ್ರೂವ್ಮೆಂಟ್ ಮಾಡುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಓಕೆನಾ ಫ್ರೆಂಡ್ಸ್. ಸೊ ಇದನ್ನು ನೋಡಿ, ಒಂದು ಫ್ರೂಟ್ನ ಹಿಂಗೆ ಮೇಲೆ ಇಡ್ಬೋದು. ನಾನು ತೋರಿಸ್ತೀನಿ ಒಂದು ನಿಮಿಷ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬೌಲಲ್ಲಿ ಅಂದರೆ ಚೆನ್ನಾಗಿ ವಾಶ್ ಮಾಡಿ ಇಡಬೇಕು ದೇವ್ರ ಹತ್ರ ಇಡುವಾಗ. ಸೊ ನೋಡಿ, ಈ ಥರ ಒಂದು ಆರೆಂಜ್ ಇಡ್ಬೋದು, ಕಿತ್ತಳೆ ಹಣ್ಣು ಇಡ್ಬೋದು. ಇಲ್ಲಾಂದರೆ ನಾನೇನು ಮಾಡ್ತೀನಿ ಗೊತ್ತಾ, ನಾನು ಸೋಮವಾರದೊತ್ತು ಅಂದರೆ ಮಂಡೇ ಆ ಥರದೊತ್ತು ನಾನೇನು ಮಾಡ್ತೀನಿ ಅಂದರೆ ಆ್ಯಪಲ್ ಇಡ್ತೀನಿ. ಐದಾರು ಆ್ಯಪಲ್ಲು ಇಲ್ಲ ಬನಾನಾ ಯಾವುದಿರುತ್ತೋ ಅದು ನಮ್ಮ ಮನೇಲಿ. ಆರೆಂಜನ್ನ ಹಿಂಗೆ ಇಡ್ತೀನಿ. ಬಿಕಾಸ್ ಈಶ್ವರ ದೇವ್ರಿಗೆ ನಾವು ಅಭಿಷೇಕ ಎಲ್ಲ ಮಾಡಿ, ನಾನು ಹೇಳಿದ್ನಲ್ಲ ನನ್ನ ವ್ಲಾಗ್ಸಲ್ಲಿ. ಸೊ ಆವಾಗ ಏನು ಅಂದರೆ ಬಾಳೆಹಣ್ಣು ಮತ್ತು ಆರೆಂಜ್ ಆ ಥರ. ಶುಕ್ರವಾರ ಮತ್ತು ಮಂಗಳವಾರದೊತ್ತು ದೇವರು ಅಂದರೆ ಲಕ್ಷ್ಮೀ ದೇವ್ರದ್ದು ಪೂಜೆ ಮಾಡೋದ್ರಿಂದ ಕೆಂಪು ಫಲ ತುಂಬ ಒಳ್ಳೆಯದು. ಕೆಂಪು ತುಂಬ ಇಷ್ಟ ಲಕ್ಷ್ಮೀ ದೇವ್ರಿಗೆ. ಸೊ ಆವಾಗ ಆ್ಯಪಲ್ ಹಿಂಗೆ ಇಟ್ಬಿಟ್ಟು ಪ್ರೇ ಮಾಡಿ, ಅಂದರೆ ಚೆನ್ನಾಗಿ ವಾಶ್ ಮಾಡಿಡಿ. ನಾನು ಸುಮ್ಮನೆ ತೋರಿಸ್ತಾ ಇರೋದು ನಿಮಗೆ. ಮತ್ತು ದಾಳಿಂಬೆ ಇಟ್ಟರೆ ತುಂಬ ಒಳ್ಳೆಯದು. ಶುಕ್ರವಾರದ ದಿನ ನೀವು ದಾಳಿಂಬೆ ಇಡಿ. ಮತ್ತು ಭಾನುವಾರ ಇನ್ನೊಂದು ರೆಮಿಡಿ ಹೇಳ್ತಾ ಇದ್ದೀನಿ. ಭಾನುವಾರ ಏನು ಮಾಡಿ ಅಂದರೆ ಈ ಥರ ದಾಳಿಂಬೆದು ಹಣ್ಣು ಬರುತ್ತೆ, ಅಂದರೆ ಒಳಗಡೆ ಕಟ್ ಮಾಡ್ತೀವಲ್ಲ, ಸೊ ಅದ್ರದ್ದು ಜ್ಯೂಸ್ ತೊಗೊಳ್ಳಿ. ದಾಳಿಂಬೆ ಜ್ಯೂಸ್ ತೊಗೊಂಡು ಸೂರ್ಯನ ಅಂದರೆ ಹೊರಗಡೆ ಹೋಗ್ಬಿಟ್ಟು ನಿಮ್ಮ ಮನೆ ಬಾಲ್ಕನಿ ಹತ್ರ ಮನೆ ಮುಂದೆ ನಿಂತ್ಕೊಂಡು ದೇವ್ರಿಗೆ ಹಿಂಗೆ ಕೈ ಮುಗಿದ್ಬಿಟ್ಟು ಈ ಥರನೇ ಸೇಮ್ ಬೌಲ್ನ, ಅದಕ್ಕೆ ಹೇಳ್ತಿರೋದು ಈ ಥರದೊಂದು ತೆಗೆದಿಟ್ಕೊಳ್ಳಿ ಅಂತ. ಇದರಲ್ಲಿ ಅದು ಜ್ಯೂಸ್ ಹಾಕಿ, ಯಾವುದು ದಾಳಿಂಬೆ ಜ್ಯೂಸು, ಅದನ್ನು ದೇವ್ರಿಗೆ ಹಿಂಗೆ ಪ್ರೇ ಮಾಡಿಬಿಟ್ಟು ಓಂ ಭಾಸ್ಕರ್ಯೇ ನಮಃ ಅಂತ ಒಂದು 11 ಟೈಮ್ಸು ಇಲ್ಲ 21 ಟೈಮ್ಸ್ ಹೇಳ್ಕೊಳ್ಳಿ. ಓಂ ಭಾಸ್ಕರ್ಯೇ ನಮಃ, ಓಂ ಭಾಸ್ಕರ್ಯೇ ನಮಃ, ಓಂ ಭಾಸ್ಕರ್ಯೇ ನಮಃ ಅಂತ. ಅದು ಸೂರ್ಯ ದೇವ್ರದ್ದು. ಇದು ಏನು ಗೊತ್ತಾ, ಸೂರ್ಯ ದೇವ್ರದ್ದು ಒಂದು ನಮಗೆ ಫಲ ಸಿಕ್ಕಿದ್ರೇ ಮನೆಯಲ್ಲಿ ಶುಕ್ರ ದೆಸೆ ಚೆನ್ನಾಗಿ ಬರೋದು, ಅಂದರೆ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಇದರಲ್ಲಿ ಜ್ಯೂಸ್ ಇಟ್ಬಿಟ್ಟು ದೇವ್ರಿಗೆ ಹಿಂಗೆ ಪ್ರೇ ಮಾಡಿ ಫಸ್ಟು ದೇವ್ರ ಮನೇಲಿ ಇಟ್ಬಿಡಿ. ಲಕ್ಷ್ಮೀ ದೇವ್ರದ್ದು ಫೋಟೋ ಇದ್ದೇ ಇರುತ್ತಲ್ವ ಎಲ್ಲರ ಮನೇಲೂ, ಸೊ ಅಲ್ಲಿ ಇಟ್ಬಿಡಿ. ಸೊ ಅವಾಗೇನು ಅಂದರೆ ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಮನಿ ಇನ್ಕ್ರೀಸ್ ಆಗುತ್ತೆ. ಒಡವೆ, ಚಿನ್ನ, ಬೆಳ್ಳಿ ಈ ಥರದ್ದೆಲ್ಲ ಇನ್ನೂ ಜಾಸ್ತಿ ತೊಗೊಳಂಗೆ ಅದು ಹೆಲ್ಪ್ ಮಾಡುತ್ತೆ. ಈವನ್ ನೀವು ಹೆಲ್ತ್ಗೂ ಕೇಳ್ಕೊಬೋದು, ಏನಾರ ಹೆಲ್ತ್ ರಿಲೇಟೆಡ್ ಇದ್ರೂ ತುಂಬ ಬೇಗ ಅದು ಕ್ಲಿಕ್ ಆಗುತ್ತೆ. ಮ್ಯಾರೇಜ್ಗೂ ಕೇಳ್ಕೊಬೋದು. ಈವನ್ ಕೆಲಸಕ್ಕೆ, ಎಜುಕೇಷನ್ ಎಲ್ಲದಕ್ಕೂ ಸೂರ್ಯದೇವ್ರದ್ದು ಒಂದು ಕೃಪೆ ಇದ್ದರೆ ಎಲ್ಲನೂ ನಿಮಗೆ ಸಿಗುತ್ತೆ. ಸೊ ಇದು ಬೆಸ್ಟ್ ರೆಮಿಡಿ. ತುಂಬ ಜನ ಮಾಡ್ತಾರೆ. ಏನಕ್ಕೆ ಅಂದರೆ ಶುಕ್ರ ದೆಸೆ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ, ದುಡ್ಡು ಕಾಸೋದು. ಓಕೆನಾ ಫ್ರೆಂಡ್ಸ್. ಅಂದರೆ ನೀವು ಏನಾರು ಗೋಲ್ಡು ತೊಗೋಬೇಕು ಅಂದರೆ ಸೇರ್ಕೋತಾ ಇರುತ್ತೆ ಹೆಂಗಾರ. ಸೊ ನಾನು ಹೇಳಿದ್ನಲ್ಲ ಲಾಸ್ಟ್ ಮಂತ್, ನಾನು ಜಸ್ಟ್ ನಿಮ್ಮ ಹತ್ರ ಹೇಳಿದ್ದೆ ಈ ಥರದ್ದು ನಾನು ಕಲೆಕ್ಟ್ ಮಾಡ್ತೀನಿ ಅಂತ. ಸೊ ಹಾಗೆ ಆಯಿತು ನೋಡಿ, ಕಲೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಬರೀ ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತಿದ್ದೆ, ಅಂದರೆ ಜ್ಯುವೆಲ್ರಿ ತೊಗೊಳೋದಾಗಿರ್ಬೋದು, ಬೇರೆ ಥರ ಅಲ್ವಾ. ಸೊ ನನಗಿವಾಗ ಯಾಕೆ ಈ ಐಡಿಯಾ ಬಂತು ಅಂದರೆ, ಸೊ ಎಲ್ಲರೂ ಮಾತಾಡ್ಕೋತಿದ್ದಾರೆ ಬೆಳ್ಳಿದು ಪ್ರೈಸು ಗೋಲ್ಡ್ದು ಇದಕ್ಕಿಂತ ಅಂದರೆ ಚೆನ್ನಾಗಿ ಬೇಗ ಜಾಸ್ತಿ ಆಗಿಬಿಡುತ್ತೆ ಅಂತ. ಸೊ 1 ಗ್ರಾಮ್ಗೆ 1000 ರುಪೀಸ್ ಆದರೆ ಅಟ್ಲೀಸ್ಟ್ ನಾವು ಇವಾಗ ಕಡಿಮೆ ಇದ್ದಾಗ ತೆಗೆದಿಟ್ಕೊಂಡ್ರೆ ಆಮೇಲೆ ನಾವು ಜಾಸ್ತಿ ಆದಾಗ ಸೇಲ್ ಮಾಡ್ಬೋದು, ಅಮೌಂಟ್ ಸಿಗುತ್ತೆ. ಸೊ ನಾನು ಅದನ್ನು ಕೇಳಿದೆ ಅವ್ರಿಗೆ. ಸೊ ಈ ಥರ ತೊಗೊಂಬಂದೆ ಅಲ್ವಾ. ಸೊ 100 ಗ್ರಾಮ್ಸ್ದು ನಾವು ತೊಗೊಂಡಿರ್ತೀವಿ. ಇನ್ ಕೇಸ್ ನಾವು ಅದನ್ನು ಕೊಡಬೇಕು ಅಂದರೆ ಎಷ್ಟಕ್ಕೆ ನೀವು ತೊಗೋತೀರಾ ಅಂತ. ಸೊ 100 ಗ್ರಾಮ್ಸು 16,500 ಅಂತ ಅಂದರು. ಸೊ ಇದು 5 ಗ್ರಾಮ್ ಅಲ್ವಾ, 100 ಗ್ರಾಮ್ಸ್ಗೆ 16,500. ಸೊ ಕೊಡುವಾಗ ಏನು ಅಂದರೆ ಒಂದು 100 ರೂಪಾಯಿ ಥರ ಲೆಸ್ ಮಾಡಿ ಒಂದು 3% ಅಷ್ಟು ಕಡಿಮೆ ಮಾಡ್ತಾರಂತೆ. ಬಟ್ ನಮಗೆ ಗೊತ್ತಿರೋ ಅಂಗಡಿಲಿ ನಾವು ತೊಗೊಂಡ್ರೆ ಸ್ವಲ್ಪ ಕಡಿಮೆ ಮಾಡ್ತಾರೆ. ಓಕೆನಾ. ಸೊ ನಾನು ಅವ್ರಿಗೆ ಹೇಳಿದೆ, ಇನ್ನೂ ಕಡಿಮೆ ಆಗಲ್ವಾ ಅಂದರೆ ಮಾಡಿಕೊಡೋಣ ಬಿಡಿ ಮೇಡಮ್, ನೀವು ಫಸ್ಟ್ ಇದರಲ್ಲೇ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ. ಸೊ ಎಲ್ಲ ನೀವು ಹಂಗೆ ಮಾಡ್ಬೋದು. 999 ತೊಗೋಬೇಕಾಗತ್ತೆ ಅಷ್ಟೇ. ಓಕೆನಾ. ಮಾಮೂಲಿ ಸಿಲ್ವರು ಬರುತ್ತೆ ಇದರಲ್ಲಿ. ಸೊ ನೋಡಿಕೊಂಡು ತೊಗೊಳ್ಳಿ. 999 ಏನು ಅಂದರೆ 916 ಗೋಲ್ಡ್ ಥರ. ಸೊ 999 ನೀವು ಯಾವಾಗ ತೊಗೋತೀರೋ ಅಷ್ಟು ಲೆಸ್ ಆಗಲ್ಲ ಅಮೌಂಟು. ಓಕೆನಾ. ಸೊ ಇವಾಗ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು 2 ಗ್ರಾಮ್ಸು ಒಂದು 350 ರೂಪಾಯಿ ಥರ ಅಂದ್ಕೊಳ್ಳಿ. ಈ ಥರ ಕಾಯಿನ್ಸು 2 ಗ್ರಾಮ್ಸ್ದು 350, ಅದೆಲ್ಲ ತೋರಿಸ್ತೀನಿ ಇವಾಗ ವೀಡಿಯೋದಲ್ಲಿ ನೋಡಿ. ಅದಕ್ಕೆ ಹೇಳಿದ್ದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡಬೇಡಿ ಅಂತ. ಬಿಕಾಸ್ ಎಲ್ಲರಿಗೂ ಇನ್ಫಾರ್ಮೇಷನ್ ಇದು ಗೊತ್ತಾದರೆ ಎಲ್ಲರೂ ಇನ್ವೆಸ್ಟ್ ಮಾಡ್ಬೋದು ಅಲ್ವಾ. ಸೊ ಬರೀ ಗೋಲ್ಡ್ಗೆ ಇನ್ವೆಸ್ಟ್ ಮಾಡಬೇಕು ಅಂತಲೇ ಏನಿಲ್ಲ, ಸಿಲ್ವರ್ಗೂ ಮಾಡಿ ನಾವು ಇನ್ ಕೇಸ್ ಅವ್ರನ್ನ ಕೇಳಿದೆ ನಾನು,
ಇದನ್ನೆಲ್ಲ ಕೊಟ್ಬಿಟ್ಟು ನಾವು ಚಿನ್ನನೂ ತೊಗೋಬೋದಾ ಅಂದರೆ ಅಫ್ಕೋರ್ಸ್ ತೊಗೋಬೋದು ಅಂದರು. ಸೊ ಚಿನ್ನನೂ ತೊಗೋಬೋದು, ಈವನ್ ನಾವು ಇದನ್ನು ಕೊಟ್ಟು ದುಡ್ಡೂ ಕೊಡ್ತಾರೆ. ಅದೇ ಹೇಳಿದ್ನಲ್ಲ, ಒಂದು ಸ್ವಲ್ಪ ಲೆಸ್ ಮಾಡಿ ಕೊಡ್ತಾರೆ, ಒಂದು 100 ರುಪೀಸ್ ಥರ. ಬಟ್ ನಾವು ಕೊಡೋಕೆ ಹೋದಾಗ ತುಂಬ ಜಾಸ್ತಿ ದುಡ್ಡು ಬೆಳ್ಳಿದು ಇನ್ಕ್ರೀಸ್ ಆಗಿರುತ್ತೆ, ಓಕೆನಾ. ಅಲ್ಲಿವರೆಗೂ ಕೊಡೋಕೆ ಹೋಗಬೇಡಿ. ಸೊ ಜಾಸ್ತಿ ಒಂದು ಇದು ಹೆಂಗೆ ಮಾಡಬೇಕು ನೀವು ಅಂದರೆ, ಒಂದು 2-3 ವರ್ಷ ಈ ಥರ ಕಲೆಕ್ಟ್ ಮಾಡಿ, ಇಲ್ಲ 5 ವರ್ಷ ಕಲೆಕ್ಟ್ ಮಾಡಿ ಇಟ್ಕೊಂಡಿರಿ, ಜಾಸ್ತಿ ಆಗುತ್ತೆ ನೋಡಿ. ಆವಾಗ ಜಾಸ್ತಿ ರೇಟ್ ಆದಾಗ ಕೊಟ್ಟಾಗ ನಿಮಗೆ ಪ್ರಾಫಿಟ್ಟು. ಅಟ್ಲೀಸ್ಟ್ ನೀವು ಚಿನ್ನದ ಓಲೆಯಾರ ತೊಗೋಬೋದು, ಇಲ್ಲ ರಿಂಗ್ ಚಿನ್ನದ ತೊಗೋಬೋದು, ಏನಾರ ಒಂದು ಅಟ್ಲೀಸ್ಟ್ ಒಂದು ಸ್ವಲ್ಪ ಸೇವಿಂಗ್ಸ್ ಥರ ಇರುತ್ತೆ. ಮನಿ ಸೇವಿಂಗ್ ಟಿಪ್ಸಲ್ಲೇ ನಾನು ನಿಮಗೆ ಹೇಳ್ಕೊಡ್ತಿರೋದು ಇವತ್ತು. ಸೊ ಆ ಥರ. ಸೊ ಇದರಲ್ಲಿ 2 ಗ್ರಾಮ್ಸು ಬರೀ 350 ರುಪೀಸಲ್ಲಿದೆ ಇವಾಗ. ಕಡಿಮೆ ಆಗಿರೋದ್ರಿಂದ ಹೇಳ್ತಿರೋದು, ಇನ್ನೂ ಜಾಸ್ತಿ ಆಗಿಬಿಟ್ರೆ ನಿಮ್ಗೆ ಇನ್ನೂ ಜಾಸ್ತಿ ಕೊಡಬೇಕಾಗತ್ತೆ. ಸೊ ಅಟ್ಲೀಸ್ಟ್ ಅದನ್ನು ಇನ್ವೆಸ್ಟ್ ಮಾಡ್ಬೋದಲ್ವ ನೀವು. ಸೊ ಏನೋ ಒಂದು ನಮ್ಮ ತಿಂಗಳು ಗ್ರಾಸರೀಸ್ ನಾವು ತರ್ತೀವಲ್ವ, ಸೊ ಅದರಲ್ಲಿ ಒಂದು 350 ರೂಪಾಯಿ ಸೇವ್ ಮಾಡಿ, ಏನಕ್ಕಾರ ತೆಗ್ದಿಡಿ. ಒಂದು ಇದರಲ್ಲಿ ತೆಗ್ದಿಟ್ಬಿಟ್ಟು ದುಡ್ಡು ಕಲೆಕ್ಟ್ ಮಾಡೋದು ಅದು ಬೇರೆ ವಿಷಯ, ಓಕೆನಾ. ದುಡ್ಡು ಕಲೆಕ್ಟ್ ಮಾಡೋದಕ್ಕಿಂತ ಇದನ್ನು ಮಾಡಿದ್ರೆ, ಇದನ್ನು ಸೇಲ್ ಮಾಡಿದ್ರೆ ನಿಮಗೆ ಆವಾಗ ಏನು ರೇಟ್ ಇರುತ್ತೋ ಅದಕ್ಕೆ ಸಿಗುತ್ತೆ ಇದು. ಅದಕ್ಕೋಸ್ಕರ ಹೇಳ್ತಿರೋದು, ಬೆಟರ್ ಇದನ್ನು ಮಾಡಿ. ದುಡ್ಡು ಅಂದರೆ ಏನು ಗೊತ್ತಾ, ಏನಾರ ನಾವು ಖರ್ಚು ಮಾಡಿಬಿಡ್ತೀವಿ, ತೆಗೆದುಬಿಡ್ತೀವಿ. ನಾನು ಇವನ್ ನಂದು ಗ್ರೀನ್ ಪರ್ಸ್ ತೋರಿಸಿದ್ನಲ್ಲ ಫ್ರೆಂಡ್ಸ್, ಅದರಲ್ಲಿ ನಾನು ದುಡ್ಡು ಇಡ್ತಾ ಇರ್ತೀನಿ, ಪ್ಲಸ್ ನನಗೆ ಎಮರ್ಜೆನ್ಸಿ ಇದ್ದಾಗ ತೆಗಿತಾ ಇರ್ತೀನಿ, ಮತ್ತೆ ಅದು ಸೇರ್ಕೋತಾ ಇರುತ್ತೆ. ಅದು ಏನು ಅಂದರೆ, ನಾನು ಹೇಳಿದ್ನಲ್ಲ, ಅದೊಂದು ಗಂಟು, ಕೆಂಪು ಗಂಟು ಮಾಡಿಟ್ಟಿರೋದು, ಅದು ಮನಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ತೆಗಿತಾ ಇರ್ತೀನಿ, ಹಾಗೆ ಸೇರ್ಕೋತಾ ಇರುತ್ತೆ. ಯಾಕೆಂದರೆ ಅದರಲ್ಲಿ ಗಂಟಲ್ಲಿ ಅಷ್ಟು ಪವರ್ ಇದೆ. ನಾನೇನು ಲಕ್ಷ್ಮೀ ದೇವ್ರದ್ದು ಸಂಬಂಧಪಟ್ಟಿರಂಗೆ ಅದರಲ್ಲಿ ಮೆಟೀರಿಯಲ್ಸ್ ಏನು ಹಾಕಿದ್ದೀನೋ, ಸೊ ಆ ಥರ ಅದು, ಓಕೆನಾ. ಸೊ ಈ ಥರ ಕಾಯಿನ್ಸ್ನ ತೆಗೆದಿಟ್ಕೊಳ್ಳಿ. ಸೊ ಫುಲ್ ಡೀಟೇಲಾಗಿ ಚೆನ್ನಾಗಿ ನಾನು ವೀಡಿಯೋ ಮಾಡ್ಕೊಂಬಂದಿದ್ದೀನಿ, ಈ ವಿಡಿಯೋದಲ್ಲೇ ತೋರಿಸ್ತೀನಿ ಅದನ್ನು. ಸೊ ಆ ಥರ, ಓಕೆನಾ ಫ್ರೆಂಡ್ಸ್. ಈ ಥರದೊಂದು ಬೌಲ್ನ ತೆಗೆದಿಟ್ಕೊಳ್ಳಿ. ಸೊ ನಾನು ಹೇಳ್ತೀನಿ ನೋಡಿ, ಎಷ್ಟು ಅಂದರೆ 29 ಗ್ರಾಮ್ಸ್ ಇದೆ. ಸೊ 29 ಗ್ರಾಮ್ಸ್ ಅಂದರೆ ಇವತ್ತಿನ ಇದರಲ್ಲಿ ಎಷ್ಟಾಗುತ್ತೆ ಅಂದರೆ 150 ರೂಪಾಯಿ ಥರ ಲೆಕ್ಕ ಹಾಕಿದ್ರೆ ನಾವು 4350 ರುಪೀಸ್ ಥರ ಬೀಳುತ್ತೆ, ಓಕೆನಾ. 150 ಇಂಟು ಇದು 29 ಅಂತ ನೀವು ಇದು ಕ್ಯಾಲ್ಕುಲೇಟ್ ಮಾಡಿದ್ರೂ ಎಷ್ಟಾಗುತ್ತೆ, ಒಂದು 4350 ಪ್ಲಸ್ ಅವರು ಅದಕ್ಕೆ ಒಂದು ಮೇಕಿಂಗ್ ಚಾರ್ಜು, ವೇಸ್ಟೇಜ್ ಎಲ್ಲ ಸೇರಿ ಒಂದು 3% ಅಂತ ಅಂದ್ರಲ್ವಾ. 3% 5%, ಅಟ್ಲೀಸ್ಟ್ ಒಂದು 500 ರೂಪಾಯಿ ಸೇರಿಸ್ಬಿಟ್ಟೆ ಅವ್ರು ಜಾಸ್ತಿ ಇದು ಮಾಡ್ತಾರೆ. ಸೊ ಏನೇ ಅವರು ತೊಗೊಂಡ್ರು ಒಂದು 5000 ಅಂತಲೇ ಅಂದ್ಕೊಳ್ಳಿ, ಓಕೆನಾ. 5000 ಅಂದ್ಕೊಳ್ಳಿ. ಒಂದು ಸ್ವಲ್ಪ ದಿನ ಆದಮೇಲೆ ನಾನು ಹೇಳೋದು ಕೇಳಿಸ್ಕೊಳ್ಳಿ, ಇವಾಗ 150 ರೂಪಾಯಿ ಇದೆ. ಆಮೇಲೆ ಏನಾಗುತ್ತೆ, 300 ರೂಪಾಯಿ 1 ಗ್ರಾಮ್ ಆದಾಗ ನೀವು ಅದನ್ನು ಸೇಲ್ ಮಾಡೋಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ. ಸೇಲ್ ಮಾಡೋಕ್ಕೆ ಹೋದಾಗ 10,000 ರೂಪಾಯಿ ಆಗಿರುತ್ತೆ ಇದ್ರದ್ದು ಬೆಲೆ, ನಾನು ಹೇಳೋದು. ಸೊ ಅವ್ರೇನು ಮಾಡ್ತಾರೆ, ಒಂದು 500 ರೂಪಾಯಿ ಅಷ್ಟೇ ಲೆಸ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಅದನ್ನು ನಾನು ಹೇಳ್ತಾ ಇರೋದು. ಸೊ 500 ರೂಪಾಯಿ ಲೆಸ್ ಆದ್ರೂ 9,500 ಸಿಕ್ತು. ನೀವೆಷ್ಟು ಇನ್ವೆಸ್ಟ್ ಮಾಡಿರಿ, 4,000, ಆಲ್ಮೋಸ್ಟ್ 5,000 ಅಂದ್ಕೊಳ್ಳಿ. ಸೊ ಎಷ್ಟು ಪ್ರಾಫಿಟ್ ಸಿಕ್ತೋ 4,500 ಎಕ್ಸ್ಟ್ರಾ ಅಮೌಂಟು ಸಿಗುತ್ತೆ ನಿಮಗೆ. ಸೊ ಆ ಥರ ಜಸ್ಟ್ ಇದರಲ್ಲಿ ನಾನು ಹೇಳ್ತಾ ಇರೋದು. ಅದೇ ಥರ ನೀವು ಜಾಸ್ತಿ ಅದನ್ನೇ ಹೇಳ್ತಿರೋದು, ಈ ಥರ ಕಾಯಿನ್ಸ್ನ ತುಂಬ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ಒಂದು 16,500 100 ಗ್ರಾಮ್ಸ್ ಅಂದ್ರಲ್ವಾ. ಸೊ ಅದ್ರ ಡಬ್ಬಲ್ ರೇಟ್ ಆದಾಗ ಎಷ್ಟು ಪ್ರಾಫಿಟ್ಟು ನಿಮಗೆ, 15,000 ಪ್ರಾಫಿಟ್ ಸಿಗುತ್ತೆ. ಏನು ಹಬ್ಬಬ್ಬ ಅಂದರೆ ಒಂದು 500 ರೂಪಾಯಿ ಕಳಿಬೋದು ಅಷ್ಟೇ ಅವರು. ಸೊ ನಿಮಗೆ 15,000 ಲಾಭನೇ ತಾನೇ. ಸೊ ಅದೆಲ್ಲ ನಿಮಗೆ ಟಿಪ್ಸ್ ಹೇಳ್ಕೊಡ್ತಾ ಇರೋದು. ಸೊ ಆ ಥರ ಇನ್ವೆಸ್ಟ್ ಮಾಡಿ ಅಂತ ಅದಕ್ಕೋಸ್ಕರ ಹೇಳ್ತಾ ಇರೋದು. ನಮ್ಮ ಮಮ್ಮಿಗೂ ಹೇಳ್ಕೊಟ್ಟಿದ್ದೀನಿ, ಅವರೂ ಇದು ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಓಕೆನಾ. ಸೊ ಅದಕ್ಕೋಸ್ಕರ ನಿಮಗೂ ಯೂಸ್ಫುಲ್ ಆಗಲಿ ನನ್ನ ಬ್ಲಾಗು. ಕೆಲವ್ರಿಗೆ ಗೊತ್ತಿರಲ್ಲ ಹೆಂಗೆ ಮಾಡೋದು. ಎಲ್ಲರೂ ಗೋಲ್ಡ್ ಕಾಯಿನ್ಸ್ನ ತಗೋತಾ ಇರ್ತಾರೆ, ನೋಡ್ತಾ ಇರ್ತಾರೆ ಅಷ್ಟೇ. ಇವು ಅಷ್ಟೊಂದು ದುಡ್ಡು ಹೆಂಗೆ ತೊಗೊಳ್ಳೋದಪ್ಪ ಅಂತ ಸುಮ್ಮನೆ ಆಗ್ಬಿಡ್ತೀರ. ಅದ್ರ ಬದಲು ಬೆಟರ್ ಈ ಥರ ಸಿಲ್ವರ್ ಕಾಯಿನ್ಗೆ ಇನ್ವೆಸ್ಟ್ ಮಾಡಿ. ಸಿಲ್ವರ್ ಕಾಯಿನೂ ನಿಮ್ಗೆ ದುಡ್ಡು ಸಿಗುತ್ತೆ, 100% ಸಿಗುತ್ತೆ. ಈವನ್ ನೀವು ಇದನ್ನು ಕೊಟ್ಟು ನೀವು ಚಿನ್ನ ತೊಗೋಬೇಕು ಅಂದರೂ ಚಿನ್ನ ತೊಗೋಬೋದು, ಇಲ್ಲ ನಾವು ಇದು ಕೊಟ್ಟು ನಮಗೆ ದುಡ್ಡು ಬೇಕು ಅಂದರೂ ದುಡ್ಡು ಕೊಡ್ತಾರೆ. ನಾನು ಹೇಳಿದ್ನಲ್ಲ, 3% ಕಡಿಮೆ ಮಾಡಿ ಕೊಡ್ತಾರೆ. ಸೊ ಅದು ಬೆಟರ್ ಅಲ್ವಾ, ಅಟ್ಲೀಸ್ಟ್ ನಮಗೆ ಪ್ರಾಫಿಟೂ ಸಿಗುತ್ತೆ. ನಾನು ಹೇಳಿದ್ನಲ್ಲ ಮೊನ್ನೆ ನಂದು ಯಾವುದೋ ಒಂದು ಕೊಟ್ಟು ಪೆಂಡೆಂಟು, ಸೊ ನನಗೂ ಪ್ರಾಫಿಟೇ ಸಿಕ್ತು, ದುಡ್ಡು ಸಿಕ್ತು ನನಗೆ. ಸೊ ಆ ಥರ ಫ್ರೆಂಡ್ಸ್, ಓಕೆನಾ. ಸೊ ನೋಡಿ, ಈ ಥರ ತೊಗೊಂಡಿದ್ದೀನಿ ಒಂದು ಬಟ್ಲು ಪ್ಲಸ್ ಒಂದು ಇದು. ಸೊ ಇದನ್ನು, ಈ ಬಟ್ಲೇನು ಅಂದರೆ ನನ್ನ ಹತ್ರ ಒಂದು ಇನ್ನೂ ದೊಡ್ಡ ಬಟ್ಲು ಇತ್ತು. ಸೊ ಅದನ್ನು ತೆಗ್ದು, ಇದು ಚಿಕ್ಕದಾಗಿರಲಿ ದೇವ್ರ ಹತ್ರ ಅಂದ್ಬಿಟ್ಟು, ಸೊ ಬರೀ ದೇವ್ರಿಗೋಸ್ಕರ ಅಂದರೆ ಇದು ಫಲಹಾರ ಇಡೋಕ್ಕೆ, ಅಂದರೆ ಫ್ರೂಟ್ಸ್ ಇಡ್ಬೋದು, ಈವನ್ ನೀವು ಪ್ರಸಾದನೂ ಇಡ್ಬೋದು. ಏನಾದ್ರು ಪ್ರಸಾದ ಮಾಡಿ ದೇವ್ರದ್ದು ಇದರಲ್ಲಿ ಇಡ್ಬೋದು. ಬಟ್ ಫ್ರೂಟ್ಸ್ ಇಡೋದ್ರಿಂದ ತುಂಬ ಒಳ್ಳೆಯದು. ಯಾಕೆ ಅಂದರೆ ಫ್ರೂಟ್ಸ್ನ ಹಿಂಗೆ ಇಟ್ಟಿರ್ತೀರ ಅಂದ್ಕೊಳ್ಳಿ ದೇವ್ರ ಹತ್ರ, 1 ಡೇ ಫುಲ್ ಬಿಡಿ, ನೆಕ್ಸ್ಟ್ ಡೇ ಮಾಡುವಾಗ ಈ ಫ್ರೂಟ್ನ ನೀವು ಯೂಸ್ ಮಾಡಿ. ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನ ತಿನ್ನಿ, ಆವಾಗ ಫುಲ್ ಪಾಸಿಟಿವ್ ಎನರ್ಜಿ ಇದರಲ್ಲಿರುತ್ತೆ. ಸೊ ಒಳ್ಳೆ ಇದು ನಿಮಗೆ ಸಿಗುತ್ತೆ, ಓಕೆನಾ. ಸೊ ಆ ಥರ ಮಾಡಿ ನೆಕ್ಸ್ಟ್ ಡೇ ಮತ್ತೆ ಬೇರೆ ಫ್ರೂಟ್ ಇಡಿ. ಸೋಮವಾರ ಮತ್ತು ಬೇರೆ ದಿನ, ಸೋಮವಾರ ಗುರುವಾರಗಳಲ್ಲಿ ಯೆಲ್ಲೋ ಕಲರು ಗುರುವಾರ ಇಡಿ ಬಾಳೆಹಣ್ಣು. ಬಿಕಾಸ್ ರಾಘವೇಂದ್ರ ಮತ್ತು
ಸಾಯಿಬಾಬಾದೆಲ್ಲ ಯೆಲ್ಲೋ ಕಲರೇ ಬರೋದಲ್ವ, ಗುರುಗಳದ್ದು ದಿನ ಅದು. ಸೊ ನೀವು ಬೇರೆ ದಿನದಲ್ಲಿ ಈ ಥರ ಮಾಡ್ಬೋದು. ಈವನ್ ಬುಧವಾರದಲ್ಲೂ ಇದು ಇಡ್ಬೋದು, ವಿಷ್ಣು ದೇವ್ರದ್ದು ಬರುತ್ತೆ. ಸೊ ಇದು ಬೃಹಸ್ಪತಿ ಅಂತಾರಲ್ಲ, ಸೊ ಅವಾಗೂ ಇದು ಮಾಡ್ಬೋದು. ಸೊ ಓಕೆನಾ ಫ್ರೆಂಡ್ಸ್, ಬನ್ನಿ ಇವಾಗ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಇವಾಗ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಬೆಳ್ಳಿ ಕಾಯಿನ್ಸ್ ಬಗ್ಗೆ ಫುಲ್ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಫುಲ್ ವೀಡಿಯೋ ವಾಚ್ ಮಾಡಿ, ಅದಕ್ಕೆ ಹೇಳ್ತಾ ಇರೋದು, ಫುಲ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್, ಓಕೆನಾ. ಸೊ ಬನ್ನಿ ಹಾಗೆ ತೋರಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಬೆಳ್ಳಿ ಕಾಯಿನ್ಸ್ಗಳು ನಿಮಗೆ ಒಂದು 2 ಗ್ರಾಮ್ಸಿಂದನೂ ಸ್ಟಾರ್ಟ್ ಆಗಿ ಅಪ್ ಟು ನಿಮಗೆ 100 ಗ್ರಾಮ್ಸ್ವರೆಗೂ ಬರುವಂತಹ ಕಾಯಿನ್ಸ್ಗಳನ್ನ ಇವತ್ತಿನ ವ್ಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರೋ ಇದೆಲ್ಲ ಏನು ಅಂದರೆ ಒಂದು 10 ಗ್ರಾಮ್ದು ಇದೆ, 20 ಗ್ರಾಮ್ಸ್ದು ಇದೆ, 2 ಗ್ರಾಮ್ಸ್ದು ಇದೆ, ಮತ್ತು 100 ಗ್ರಾಮ್ಸ್ದು ಇದೆ. ಇವಾಗ ಏನು ನಾನು ಚಿಕ್ಕ ತೋರಿಸ್ತಾ ಇದ್ದೀನಿ ಅದೆಲ್ಲ 2 ಗ್ರಾಮ್ಸ್, ಒಂಥರ ಕಾಸುಗಳ ಥರ ಬಂದಿದೆ ನೋಡಿ. ಸೊ ಇದೆಲ್ಲ ಚಿಕ್ಕ ಕಾಸು ಥರ ಇದೆಯಲ್ಲ, ಅದೆಲ್ಲ ಎಷ್ಟಾಗ್ಬೋದು ನಿಮಗೆ ಅಂದರೆ ಒಂದು 350 ರುಪೀಸ್ ಥರ ಆಗುತ್ತೆ. ಅಂದರೆ ಮೇಕಿಂಗ್ ಚಾರ್ಜು, ವೇಸ್ಟೇಜ್ ಎಲ್ಲ ಸೇರಿ ನಾನು ಹೇಳ್ತಾ ಇರೋದು. ಸೊ ನಾನು ಅದಕ್ಕೆ ಹೇಳಿದ್ದು ಈ ಥರ ಎಲ್ಲ ಇನ್ವೆಸ್ಟ್ ಮಾಡ್ಬೋದು ನೀವು. ಮತ್ತು ಈ ಥರ ಕಾಯಿನ್ಸ್ಗಳು ನೋಡಿ, ನಾನು ಇವಾಗ 5 ಗ್ರಾಮ್ ತೊಗೊಂಬಂದು ಇಟ್ಕೊಂಡೆ ಅಂತ ಹೇಳಿದ್ನಲ್ಲ. ಸೊ ಆ ಥರ ಒಂದು 850 ರೂಪಾಯಿ ನಿಮ್ಗಾಗ್ಬೋದು. ನನಗೊಂಚೂರು ಡಿಸ್ಕೌಂಟ್ ಹಾಕ್ಕೊಟ್ಟಿರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ನನಗೆ ಒಂದು 850, 900 ಒಂದೊಂದು ಶಾಪಲ್ಲಿ ಒಂದೊಂದು ಥರ ರೇಟ್ ಇರುತ್ತೆ. ಸೊ ಇವ್ರು ಎಷ್ಟು ಹೇಳಿದ್ರು ಅಂದರೆ 1000 ರುಪೀಸ್ ಥರನೇ ಹೇಳಿದ್ರು, ಅಂದರೆ 900 ಆ ಥರ. ಒಂದು 100 ರೂಪಾಯಿ ಕಮ್ಮಿ ಆಗುತ್ತೆ ಅಷ್ಟೇ ಅಲ್ವಾ. 20 ರೂಪಾಯಿ ಕಡಿಮೆ ಅಂದರೆ 100 ರೂಪಾಯಿ ಆಗೋದು, ಕಡಿಮೆ ಆಗೋದು. ಸೊ 900 ಅಂದ್ರೂ ನನಗೆ ಒಂದು 750 ರುಪೀಸ್ ಥರ ಮಾಡಿರೋದವರು. ಅಂದರೆ ಮೇಕಿಂಗ್ ಚಾರ್ಜು, ವೇಸ್ಟೇಜ್ ಏನೂ ತೊಗೊಂಡಿಲ್ಲ. ಮತ್ತು ಇದೆಲ್ಲ ನೋಡಿ ಒಂದು 20 ಗ್ರಾಮ್ಸ್ದಾಗಿರ್ಬೋದು. ಮತ್ತು ಇವಾಗ ನಾನು ಹೇಳ್ತೀನಿ ನೋಡಿ, 20 ಗ್ರಾಮ್ಸು ನೀವು ತೊಗೋಬೇಕು ಅಂದರೆ ಫ್ರೆಂಡ್ಸ್, ಅಂದರೆ ಒಂದು 10 ಗ್ರಾಮ್ ತೊಗೋಬೇಕು ಅಂದರೆ ನಿಮಗೆ 1600 ರೂಪಾಯಿ ಆಗುತ್ತೆ, ಓಕೆನಾ. ಸೊ 20 ಗ್ರಾಮ್ಸ್ ಅಂದರೆ ನಿಮಗೆ 20 ಗ್ರಾಮ್ಸ್ ಅಂದರೆ ನಿಮಗೆ ಎಷ್ಟಾಗ್ಬೋದು ಅಂದರೆ 3000 ಆಗುತ್ತೆ. ಮತ್ತು ಇದು 100 ಗ್ರಾಮ್ಸ್ ಅಂದರೆ 16,500, ಓಕೆನಾ. ಒಂದು 16,000ವರೆಗೂ ಮಾಡಿಕೊಡ್ಬೋದು. ಸೊ ಎಲ್ಲ ಶಾಪ್ಸಲ್ಲೂ ಡಿಸ್ಕೌಂಟ್ ಕೊಡ್ತಾರೆ, ಕೇಳಿ ನೋಡಬೇಕಷ್ಟೇ ನೀವು. ಸೊ ಇದು ನೋಡಿ ಎಲ್ಲ ಟ್ರಿಪಲ್ ನೋಡಿ 20 ಗ್ರಾಮ್ಸ್ದು ನಾನು ಹೇಳಿದ್ನಲ್ಲ, ಇದೊಂದು 3000 ರುಪೀಸ್ ಆಗುತ್ತೆ ಫ್ರೆಂಡ್ಸ್. ನೋಡಿ 999 ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ಹತ್ರದಿಂದ ತೋರಿಸ್ತಾ ಇದ್ದೀನಿ. ಸೊ ಇದೂ ಅಷ್ಟೇ ಒಂದು 20 ಗ್ರಾಮ್ಸಲ್ಲೇ ಬರುತ್ತೆ. 10 ಗ್ರಾಮ್ಸ್ ಆಗಿರ್ಬೋದು, 20 ಗ್ರಾಮ್ಸು ಆ ಥರ ಇರುತ್ತೆ. ತೂಕದ ಮೇಲೆ ಅದು ಪ್ರೈಸ್, ಓಕೆನಾ ಫ್ರೆಂಡ್ಸ್. ಸೊ ಇದೆಲ್ಲ ಒಂದು 10 ಗ್ರಾಮ್ ಆ ಥರ ಬರುತ್ತೆ. ಒಂದು ಸ್ವಲ್ಪ ತೂಕ ಇರೋದೆಲ್ಲ ಎಷ್ಟು ಅಂದರೆ ಒಂದು 10 ಗ್ರಾಮ್ ಅಂದರೆ ನಾನು ಹೇಳಿದ್ನಲ್ಲ 1600 ರೂಪಾಯಿ ನೋಡಿ ತೋರಿಸ್ತಾ ಇದ್ದೀನಿ, 10 ಗ್ರಾಮ್ಸು. ಸೊ ಒಂದು 1600 ರುಪೀಸ್ವರೆಗೂ ಆಗುತ್ತೆ. ಮತ್ತು ಸ್ಮಾಲ್ ಕಾಯಿನ್ಸ್ ಏನಿದೆಯೋ ಅದೆಲ್ಲ ಒಂದು 350 ರುಪೀಸ್ ಥರ ಆಗುತ್ತೆ. ಮತ್ತು 100 ಗ್ರಾಮ್ಸ್ದೆಲ್ಲ ಬೇಕು ಅಂದರೆ ಒಂದು 16,500, ಅಂದರೆ 16,500ವರೆಗೂ ಬರುವಂತಹ ಸಿಲ್ವರ್ ಕಾಯಿನ್ಸ್ಗಳಾಗಿರುತ್ತೆ. ಅಂದರೆ ಅದರಲ್ಲಿ ಒಂಥರ ಸಿಲ್ವರ್ ಬಾರ್ ಥರ ಏನೋ ಬರುತ್ತೆ. 100 ಗ್ರಾಮ್ಸ್ ತೋರಿಸ್ತಾ ಇದ್ದೀನಲ್ಲ, ಬಾರ್ ಥರನೂ ಇದೆ ಮತ್ತು ಕಾಯಿನ್ಸ್ ಥರನೂ ಇದೆ. ಸೊ ಯಾವ್ದು ಬೇಕಾದ್ರೂ ಅದು ಚೂಸ್ ಮಾಡ್ಕೋಬೋದು ನಾವು. ಸೊ ಇದರಲ್ಲಿ ನೋಡಿ ಲಕ್ಷ್ಮೀದು, ಗಣಪತಿದಿದೆ. ಕೆಲವರೆಲ್ಲ ದೇವ್ರ ಹತ್ರ ಇಡೋಕ್ಕೂ ಯೂಸ್ ಮಾಡ್ತಾರಲ್ಲ, ಅಂದರೆ ಯಾವ್ದಾರ ಫೆಸ್ಟಿವಲ್ಸಲ್ಲಿ ಇಡಬೇಕು ಅಂದ್ರೂ ಅದು ಯೂಸ್ ಮಾಡ್ತಾರೆ. ಸೊ ಆ ಥರ ಯಾರಿಗಾರ ಗಿಫ್ಟಿಂಗ್ ಪರ್ಪಸ್ಗೆ ಕೊಡಬೇಕು ಅಂದ್ರೂ ಗಣಪತಿ ಮತ್ತು ಲಕ್ಷ್ಮೀದು ಆ ಥರ ಬಂದಿರುತ್ತೆ. ಸೊ ಇಲ್ಲ ಬರೀ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಈ ಥರನೂ ಬೇರೆ ಥರನೂ ಸಿಗುತ್ತೆ. ಸೊ ಯಾವ್ದು ಬೇಕಾದ್ರೆ ನೀವು ಚೂಸ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ, ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬೆಳ್ಳಿ ಕಾಯಿನ್ಸ್ನ ನಾವು ಕಲೆಕ್ಟ್ ಮಾಡ್ಕೊತಾ ಬಂದರೆ ನಾವು ಅದರಿಂದ ಗೋಲ್ಡನ್ನು ತೊಗೋಬೋದು, ಪ್ಲಸ್ ಅದನ್ನು ಕೊಟ್ಟು ನಮಗೆ ದುಡ್ಡು ಸಿಗುತ್ತೆ. ಸೊ ಇದೊಂಥರ ನಾವು ಇನ್ವೆಸ್ಟ್ಮೆಂಟ್ ಥರ ಬೆಟರ್ ಅಲ್ವಾ ಇದು, ನಮಗೆ ಕಡಿಮೆ ದುಡ್ಡಿನ ಇನ್ವೆಸ್ಟ್ಮೆಂಟ್. ಹಾಗೆ ನಾವು ದುಡ್ಡು ಸೇವ್ ಮಾಡೋದಕ್ಕೂ ಖರ್ಚು ಮಾಡ್ಕೊಂಬಿಡ್ತೀವಿ. ಇನ್ ಕೇಸ್ ಏನಾರ ನಮಗೆ ಎಮರ್ಜೆನ್ಸಿ ಇದ್ದರೆ ಅದನ್ನು ತೆಗೆದ್ಬಿಟ್ಟು ಖರ್ಚು ಮಾಡಿಬಿಡ್ತೀವಿ. ಅಟ್ಲೀಸ್ಟ್ ಈ ಥರ ಒಂದು ನಿಮ್ಮ ಕೈಲಾಗುವಷ್ಟು ಒಂದು 5 ಗ್ರಾಮೋ, ಒಂದು 10 ಗ್ರಾಮೋ ತಿಂಗಳು ಇಲ್ಲ ನಿಮ್ಮ ಕೈಲಾಗಲ್ವ, ಒಂದು 2 ಗ್ರಾಮ್ ಅಷ್ಟೇ ನೀವು ಕಲೆಕ್ಟ್ ಮಾಡ್ಕೊತಾ ಬಂದರೆ, ಸೊ ಅದು ಲಾಸ್ಟಲ್ಲಿ ಜಾಸ್ತಿ ಆಗಿರುತ್ತಲ್ಲ, ಅವಾಗ ಕೊಟ್ಟು ಏನಾದ್ರು ಚಿನ್ನದ್ದು ತೊಗೋಬೋದು, ಪ್ಲಸ್ ನಿಮಗೆ ದುಡ್ಡು ಬೇಕು ಅಂದರೆ ದುಡ್ಡು ಸಿಗುತ್ತೆ, ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ, ಓಕೆನಾ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.